ಮನುಷ್ಯನಿಗೆ ಬಾಧಿಸೋದು ಇದು 3: ಜರ, ಮೃತ್ಯು, ರೋಗ ಅಂತ ಹೇಳ್ತಾರೆ. ಜರ ಅಂದರೆ ಓಲ್ಡ್ ಏಜ್, ರೋಗ ಡಿಸೀಸ್, ಮೃತ್ಯು ಡೆತ್. ಇದು 3ನೇ ಬಾಧಿಸೋದು. ಮೃತ್ಯು ಒಪ್ಕೊಳ್ಳೋಣ, ಅದು ಬಂದೇ ಬರುತ್ತೆ ಎಲ್ಲರಿಗೂ. ರೋಗ ಬರುತ್ತೆ, ರೋಗ ಔಷಧಿ ಭರವಸೆ ಕೊಡುತ್ತೆ, ಅದು ಬಿಟ್ಬಿಡೋಣ. ಈ ಜರೆ ಅನ್ನೋದು ಒಂದು ರೀತಿ ಜ್ವರ, ಅದು ಬೆಂಕಿಯಲ್ಲಿ ಬಿದ್ದಂಗೆ ಇರುತ್ತೆ ಆ ಜ್ವರ. ಆ ಜ್ವರಕ್ಕೆ ತಾಪಕ್ಕೆ ಹೇಳ್ತಾರೆ, ದೇವಿನ ಸ್ಮರಣೆ ಮಾಡಿದ್ರೆ ಆ ಜರೆ ಅನ್ನೋದು ಅದರಿಂದ ಪಾರಾಗಬಹುದು ಅಂತ. ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿದಾಯಿನಿ. ಅಂಥವಳು ಎಂಥ ವಿಶ್ರಾಂತಿ ಕೊಡ್ತಾಳೆ ಅಂದರೆ ಆತ್ಮಸುಖವನ್ನು ಕೊಟ್ಟು ಆ ಶಾಂತ್ಯಾತೀತ ಕಲೆಯನ್ನು ಕೊಡ್ತಾಳೆ, ವಿಶ್ರಾಂತಿ ಸಿಗುತ್ತೆ. ಅದಕ್ಕೆ ಜರೆ ಅನ್ನೋದು ಹೊರಟೋಗುತ್ತೆ ಅಂತ. ಈ ಜರೆಯಲ್ಲೇ ಒಂದು ರೀತಿಯ ಭಯ, ಆತಂಕ ಎಲ್ಲ. ಆಮೇಲೆ ಯಾರೂ ಗಮನಿಸಲ್ಲ. ಆಮೇಲೆ ಇವರು ಹರೇ ರಾಮಕೃಷ್ಣ ಅಂದ್ಕೊಂಡು ಇರಬಾರ್ದ, ಎಲ್ಲದಕ್ಕೂ ಬರ್ತಾರೆ ಅಂತಾರೆ. ನಮ್ಮಿಂದ ಏನೂ ಆಗಬೇಕಾಗಿರಲ್ಲ. ಆ ಟೈಮ್ನಲ್ಲಿ ಹಿಂದೆ ಮಾಡಿದ ಜೀವನ ನಮ್ಮನ್ನು ಕಾಡ್ತಾ ಇರುತ್ತೆ, ಯಾರು ನಮ್ಮ ಮಾತು ಕೇಳ್ತಾನೆ ಇಲ್ವಲ್ಲ. ಬಹಳ ಜನಕ್ಕೆ ಇದು ಅಹಂಕಾರಕ್ಕೆ ಬಹಳ ನೋವಾಗತ್ತೆ, ಹರ್ಟ್ ಆಗತ್ತೆ, ಬೇಸರ ಆಗತ್ತೆ, ಇದೆಲ್ಲ ಡಿಪ್ರೆಷನ್ ಆಗತ್ತೆ, ಇದು ಕೋಪ ಬರುತ್ತೆ. ಇದರ ಎಲ್ಲ ಆಗೋದು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರಿಗೂ ಕಂಪ್ಲೇಂಟ್ ಎಲ್ಲರ ಮೇಲೂ ಇರುತ್ತೆ. ನಾವು ಅನ್ಕೊಂಡಂಗೆ ಆಗಲ್ಲ, ಅವ್ರವ್ರು ಮಾಡ್ತಿರ್ತಾರೆ. ಇದನ್ನು ಜರೆನಲ್ಲಿ ಬಹಳ ಕಷ್ಟ, ಮನಸ್ಥಿತಿ ಬಹಳ ಬಹಳ ದುರ್ಬಲವಾಗಿರುತ್ತೆ, ವಯಸ್ಸು ಆಗೋಗಿರುತ್ತೆ, ಸಾಯೋಕ್ಕೆ ಗೊತ್ತಿಲ್ಲ, ಸಾಯಕ್ಕಾಗಲ್ಲ, ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ, ಏನಾಗುತ್ತೋ ಏನೋ ಭಯ, ಆತಂಕ. ಇದನ್ನು ಜರೆ ಅಂತ ಹೇಳ್ತಾರೆ. ಇದರಿಂದ ಹೊರಗೆ ಬರ್ಬೇಕಾದ್ರೆ ನಾವು ಮೊದಲಿಂದನೇ ಒಂಥರ ವಿವೇಕ ಇದ್ದುಬಿಟ್ರೆ ಅದರಿಂದ ಬಿಡುಗಡೆ ಆಗ್ಬಿಡ್ಬೋದು. ಆ ವಿವೇಕದಲ್ಲಿ ನಮಗೆ ಗೊತ್ತಾಗಬೇಕು, ನಮ್ಮಲ್ಲಿ ಒಂದು ಮಗುತ್ವ ಇದೆ. ಅದನ್ನು ಒಳಗಡೆ ಇರೋ ಶಿಶು ಅಂತ ಹೇಳ್ತಾರೆ, ಕಂದ ಅಂತ ಹೇಳ್ತಾರೆ, ಇನ್ನೋಸೆನ್ಸ್ ಅಂತ. ನಾವು ಮಗು ಆಗಿದ್ದಾಗ ಹೇಗಿದ್ವಿ, ಸ್ವಲ್ಪ ಆ ಹಿಂದೆ ಹೋಗಿ ನೋಡಿ, ಅಹಂಕಾರ ಬರೋಕ್ಕೆ ಮುಂಚೆ ನಾವು ಹೇಗಿದ್ವಿ, ಆ ಶಿಶುತ್ವ ಅಂತ. ಆ ಶಿಶುತ್ವನ ನಾವು ಉಳಿಸ್ಕೊಂಡು ಹೊಟ್ಟೋದ್ರೆ ಕಣ್ಣಲ್ಲಿ ಹೊಳಪು ಉಳಿದಿರುತ್ತೆ. ಅಕಸ್ಮಾತ್ ಒಂಥರ ಅರಳು ಮರಳಾದರೂ ಕೂಡ ತಲೆ ಒಂಥರ ನಮಗೆ ಕ್ಲಾರಿಟಿ ಇರುತ್ತೆ. ಆ ಟೈಮ್ನಲ್ಲೂ ಕೂಡ ನಮಗೆ ಕ್ಲಾರಿಟಿ ಇರುತ್ತೆ, ಪಾರದರ್ಶಕ ಒಂದು ದೃಷ್ಟಿಕೋನ ಇರುತ್ತೆ. ಯಾಕೆ ಅಂದರೆ ಆ ಶಿಶುತ್ವದಿಂದ, ಇನ್ನೋಸೆನ್ಸ್ ಇಂದ. ಅದು ತುಂಬ ಒಳ್ಳೆ ಮೆಚ್ಯೂರ್ಡ್ ಸ್ಟೇಟ್, ಅದು ಮೆಡಿಟೇಷನ್ ಸ್ಟೇಟ್. ಅದು ಆ್ಯಕ್ಚುಲಿ ಮಗು ಥರ ಇರೋದು. ಆದರೆ ನಾವು ಹುಡುಗಾಟ ಮಾಡೋದಲ್ಲ, ಅಥವಾ ಮಗು ಚೈಲ್ಡಿಶ್ ಆಗಿರೋದಲ್ಲ, ಅದು ಬಹಳ ದೊಡ್ಡ ಮೆಚ್ಯೂರಿಟಿ. ಅದು ಕ್ಲೈಮಿಂಗ್ ಬ್ಯಾಕ್ ಅಂದರೆ ಗೋಯಿಂಗ್ ಬ್ಯಾಕ್ ಆ್ಯಂಡ್ ರಿಟೈನಿಂಗ್ ಇಟ್ ಅಗೈನ್. ಮತ್ತೆ ವಾಪಸ್ ಅಕಸ್ಮಾತ್ ಹೊರಟೋಗಿದ್ರೆ ದುರಹಂಕಾರದಲ್ಲಿ ಜೀವನ ಮಾಡಿಬಿಟ್ಟಿರ್ತೀವಿ ಯೌವನ ಮುಗಿಯೋವರೆಗೂ. ಆಮೇಲೆ ಅದನ್ನು ವಾಪಸ್ ತಗೊಳ್ಳೋದು ವಿವೇಕದಿಂದ ತಗೊಂಡ್ಬಿಟ್ಟಾಗ ನಮ್ಮಲ್ಲಿ ಬಹಳ ವ್ಯತ್ಯಾಸ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನಾವು ಆ ಹೊಳಪನ್ನು ಉಳಿಸ್ಕೋಬೇಕು. ಯಾವಾಗ ಮಗುತ್ವ ನಮ್ಮಲ್ಲಿ ಇತ್ತು, ವಯಸ್ಸಾಗಿರುತ್ತೆ, ದೇಹದಲ್ಲಿ ಬದಲಾವಣೆ ಆಗಿರುತ್ತೆ, ಆದರೂ ನಮಗೆ ಮುಪ್ಪು ಬಂದಿರಲ್ಲ. ಆ ನಗು ಮುಖದಲ್ಲಿ ಯಾವಾಗಲೂ ಸಂತೋಷ, ಉತ್ಸಾಹ, ಉಲ್ಲಾಸ ಎಲ್ಲ ಇರುತ್ತೆ. ಅದು ಚೈತನ್ಯ, ಚೇತನ ಇರಬೇಕದು, ಅದನ್ನು ಉಳಿಸ್ಕೋಬೇಕು. ಜೊತೆಯಲ್ಲಿ ನಮಗೆ ಗೊತ್ತಾಗತ್ತೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕೆಲವು ಸಿಂಪಲ್ ಪ್ರಿನ್ಸಿಪಲ್ಸ್ ಇಟ್ಕೊಳ್ಳೋಣ, ಸಹಜವಾಗಿರೋಣ, ಸರಳವಾಗಿರೋಣ, ಮತ್ತು ಜವಾಬ್ದಾರಿಯಿಂದ ಇದ್ದು ಏನಿದೆಯೋ ಅದ್ರ ಜೊತೆಗೆ ಆಕ್ಸೆಪ್ಟ್ ಮಾಡಿಕೊಂಡು ಪಾತ್ರ ಮಾತ್ರ ಇವಾಗ ನಿರ್ವಹಿಸೋವಾಗ ನಮಗಿದು ಪಾತ್ರ ಅಂತ ಗೊತ್ತಾಗಿದ್ದು ಮಾಡೋಣ, ಅಂಟ್ಕೊಳ್ಳೋದು ಬೇಡ. ಇದರಲ್ಲಿ ಯಾವುದೋ ಒಂದು ಸೆಂಟೆನ್ಸ್ ಒಳಗಡೆ ಹೊಟ್ಟೋಗ್ಬಿಟ್ರೆ ನಿಜವಾಗ್ಲೂ ಆ ಇನ್ನೋಸೆನ್ಸ್ ಬಂದ್ಬಿಡುತ್ತೆ. ಆ ಇನ್ನೋಸೆನ್ಸ್ ಅನ್ನೋದು ಯಾಕೆಂದರೆ ಅಮರತ್ವ, ಅದು ಸಾಯಲ್ಲ, ಅದೊಂದೇ ಶಾಶ್ವತವಾಗಿ ನಮ್ಮಲ್ಲಿ ಉಳ್ಕೊಂಡಿರೋದು. ಅದು ಅಹಂಕಾರದಿಂದ ಮುಚ್ಚೋಗ್ಬಿಟ್ಟಿದೆ, ಅದು ವಾಪಸ್ ಬರಬೇಕಷ್ಟೆ. ಅದು ಒಂದು ನಮ್ಮ ದೇಹ ಮುಪ್ಪಾಗ್ತಾ ಆಗ್ತಾ ಆ ಇನ್ನೋಸೆನ್ಸು ಒಂದು ಆಕೃತಿ, ಒಂದು ಆಕಾರವನ್ನು ತಗೊಂಡಿದೆ ಅಷ್ಟೇನೆ. ಆದರೆ ಇನ್ನೋಸೆನ್ಸ್ ಉಳಿದಿದೆ. ಅಂದರೆ ಯೌವನ ಒಂದು ಮಾರ್ಪಾಡಾಗಿದೆ ಅಷ್ಟೇ ನಮ್ಮಲ್ಲಿ ಅಂತ ಅನ್ಸುತ್ತೆ. ಯೌವನ ಮಾರ್ಪಾಡಾಗಿದೆ, ಆದರೆ ಶಿಶುತ್ವ ಹಾಗೆಯೇ ಮಗುತ್ವ ಇದೆ ಅಂತ. ಆವಾಗ ನಮಗೆ ಗೊತ್ತಾಗುತ್ತೆ, ಈ ದೇಹ ಅನ್ನೋದು, ಮೃತ್ಯು ಅನ್ನೋದು ಹೆದರ್ಬೇಕಾಗಿಲ್ಲ. ಇದು ಈ ದೇಹ ಕೆಲಸ ಎಲ್ಲ ಆದಮೇಲೆ, ಇದು ಪೂರೈಸಿದ ಮೇಲೆ ಡ್ಯೂಟಿ ಇದು ಹೊರಟೋಗುತ್ತೆ, ಇದಿರಲ್ಲ. ಯಾವಾಗ ನಾನು ಇನ್ನೋಸೆಂಟ್ ಆಗಿ ವಿವೇಕದಲ್ಲಿ ನಾನು ಜೀವನ ಮಾಡ್ತೀನಿ, ಈ ಅನುಭವಗಳೆಲ್ಲ ಒಂಥರ ಅಧ್ಯಾತ್ಮದ ಅನುಭವಗಳು. ಇದು ನನ್ನನ್ನು ಕಾಪಾಡುತ್ತೆ, ಇದು ನನ್ನ ಹಿಂದೆ ಬರುತ್ತೆ ಅಂತ. ಎಲ್ಲವೂ ನಮ್ಮ ಹಿಂದೆ ಬರುತ್ತೆ. ನಿಜವಾಗ್ಲೂ ಈ ಮೃತ್ಯು ಅನ್ನೋದು ನಿಜವಾಗ್ಲೂ ವಾಸ್ತವಿಕವಾಗಿ ಅದಕ್ಕೆ ಒಂದು ಸಾವು ಅಂತ ಇದ್ದಿದ್ರೆ, ಮತ್ತೆ ಆ ಸಾರ ಇದೆಯಲ್ಲ, ಆ ಸತ್ವ ಇದೆಯಲ್ಲ, ಆ ಒಂದು ಅಸ್ತಿತ್ವದ ಸಾರ, ಅದು ಅಸಂಬದ್ಧ ಆಗ್ಬಿಡೋದು. ನಿಜವಾಗ್ಲೂ ಮೃತ್ಯು ನಿಜ ಆಗ್ಬಿಟ್ರೆ ಆ ಸಾರ ಎಲ್ಲಿ ಹೋಗ್ಬೇಕು, ಎಲ್ಲಿ ಮನೆ ಮಾಡ್ಕೋಬೇಕದು? ಖಂಡಿತ ಆ ಸಾರ ಎಲ್ಲೂ ಹೋಗಲ್ಲ. ಶಂಕರಾಚಾರ್ಯರು ಇಲ್ಲ ಅಂತಲ್ಲ,
ಅವರ ಒಂದು ಜ್ಞಾನ ಹೇಗೆ ಪಸರಿಸ್ತಾ ಇದೆ. ಸುಬ್ಲಕ್ಷ್ಮಿ ಇಲ್ಲ, ಈಗಿನ ಎಕ್ಸಾಂಪಲ್ಲೇ ತಗೊಳ್ಳಿ. ಆ ಹಾಡು ಅನ್ನೋದು, ಸಂಗೀತ ಅನ್ನೋದು ಇನ್ನೂ ವಿಸ್ತಾರವಾಗ್ತಾ ಇದೆ. ಜೀಸಸ್ ಅಂದ ತಕ್ಷಣ ಪ್ರೇಮ ವಿಸ್ತಾರವಾಗ್ತಾ ಇದೆ. ಬುದ್ಧ ಅಂದ ತಕ್ಷಣ ಅನುಕಂಪ ವಿಸ್ತಾರವಾಗ್ತಿದೆ. ಇದೆಲ್ಲ ಗುಣ, ಕ್ವಾಲಿಟಿ ಏನೇನು ಇಂಬೈಬ್ ಮಾಡ್ಕೊಂಡಿದ್ರು ಅದೆಲ್ಲ ಕೂಡ ಇವತ್ತೂ ಜೀವಂತವಾಗಿದೆ. ಯಾವುದೂ ಹೋಗೋದಿಲ್ಲ. ದೇಹ ಇಲ್ಲದೆ ಇದ್ರೂ ಕೂಡ ಅವರೆಲ್ಲ ಇದ್ದಾರೆ, ಜೀವಂತವಾಗಿದ್ದಾರೆ ಅನ್ನೋದೇ ಲೆಕ್ಕ. ಈ ಥರ ನಮಗೆ ಗೊತ್ತಾಗಬೇಕು. ಯಾವುದೂ ಹೋಗೋದಿಲ್ಲ. ನಾವು ಒಳ್ಳೇದೆಲ್ಲ ಸಂಪಾದಿಸಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಉದ್ಧಾರ ಆಗೇ ಆಗತ್ತೆ. ಯಾವುದೋ ಒಂದು ಜನ್ಮದಲ್ಲಿ ನಾವು ಮಹಾನ್ ಪುರುಷರಾಗ್ತೀವಿ, ಮಹಾತ್ಮರಾಗ್ತೀವಿ, ದೇವರಾಗ್ತೀವಿ, ಈ ಒಂದು ಭರವಸೆ ಖಂಡಿತ ಇರಬೇಕು. ಅಂದರೆ ಅವತಾರ ಪುರುಷರೆಲ್ಲರೂ ಕೂಡ ಅವ್ರ ಜನ್ಮ ಬಹಳ ಅಮೂಲ್ಯವಾದ ಶ್ರೇಷ್ಠವಾದ ಜನ್ಮ. ಇದು ಘಟಿಸತ್ತೆ, ಇದು ಆಗೋದಲ್ಲ. ಇದು ಒಂಥರ ಇದು ಒಂಥರ ಹ್ಯಾಪಿನಿಂಗ್ ಅಂತಾರೆ. ಆ ಥರದವರು ಹಾಗೆ ಅವಶ್ಯಕತೆಗೆ ಕರೆಕ್ಟಾಗಿ ಬಂದ್ಬಿಡ್ತಾರೆ ಈ ಅವತಾರ ಪುರುಷರು. ಇದಕ್ಕೆ ಮಿಲಿಯನ್ ಕೋಟಿ ಜೀವಗಳು ಆ ಒಂದು ಸ್ಥಿತಿ ಮುಟ್ಟೋದಕ್ಕೆ ಈ ಒಂದು ವಿಶ್ವದಲ್ಲಿ ಅದು ಒದ್ದಾಡ್ತಾ ಇದೆ. ಅಂದರೆ ಆ ಅಲ್ಟಿಮೇಟ್, ಆ ಶಾಶ್ವತತೆ ಅಂತ ಏನಿದೆಯೋ, ಆ ಅಮರತ್ವಕ್ಕೆ ಎಲ್ಲ ಜೀವಗಳು ಹೀಗೆ ಸೇರ್ಕೋಬೇಕು ಅಂತ ಆ ಆಕರ್ಷಣೆ, ಆ ಪರಮಾತ್ಮನ ಜೊತೆ ಜೀವಾತ್ಮನ ಆಕರ್ಷಣೆ ಇದ್ದೇ ಇದೆ. ಅಂದ್ರೆ ಇವಾಗ ಮಹಾತ್ಮರು, ಇವಾಗ ಅವತಾರ ಪುರುಷರು ಬಂದು ಅವ್ರದ್ದು ಅವತಾರ ಮುಗಿದ ಮೇಲೆ ದೇಹ ಇಲ್ಲ, ದೇಹ ಬಿಡ್ಬೋದು. ಆದರೆ ಅವರನ್ನ ಭರಿಸುವಂತಹ ಇನ್ನೊಂದು ದೇಹ ಇರಬೇಕಲ್ವಾ? ಅಥವಾ ಅವರನ್ನ ಧರಿಸುವಂತಹ ದೇಹ, ಇವರು ಭರಿಸುವಂತಹದ್ದು ಯಾವ್ದಾದ್ರು ಒಂದು ದೇಹ, ಅದು ಅಸಾಧ್ಯ. ಅದರಿಂದ ಆ ಶಾಶ್ವತತೆ ಅನ್ನೋದು ಅವ್ರನ್ನ ಹೀರ್ಕೊಂಡ್ಬಿಡುತ್ತೆ. ಅವರು ಅದರಲ್ಲಿ ಒಂದಾಗ್ಬಿಡ್ತಾರೆ. ಎಲ್ಲರಿಗೂ ಇದು ಸಿಗಲ್ಲ, ಕೆಲವ್ರಿಗೆ ಮಾತ್ರ ಸಿಗೋದು ಬೆಳೆಣಿಸಿದಷ್ಟು. ಇನ್ನು ಮಿಕ್ಕದವರೆಲ್ಲರೂ ಕೂಡ, ಹಲವರೆಲ್ಲ ಮತ್ತೆ ಆಕೃತಿಯನ್ನು ತೆಗೆದುಕೊಂಡು ಆ ಒಂದು ಅದಕ್ಕೇನು ಹೇಳ್ತಾರೆ, ಮತ್ತೆ ಆಕೃತಿಯನ್ನು ತೆಗೆದುಕೊಂಡು ಜನ್ಮ ತಗೊಂಡು ಅವರು ಬರ್ತಾರೆ. ಇವರೆಲ್ಲ ವರದಾನ. ಇವರು ಅಭಿವ್ಯಕ್ತವಾಗ್ತಾರೆ ಆಕೃತಿ ತಗೊಂಡು. ಇವರೆಲ್ಲರೂ ವರದಾನವಾಗಿ ನಮಗೆ ಸಿಗ್ತಾರೆ. ಅವರು ಮಹಾನ್ ಪುರುಷರು. ಅವರು ಬೇರೆಯವ್ರನ್ನೂ ಕೂಡ ಮಹಾನ್ ಪುರುಷರನ್ನಾಗಿ ಮಾಡ್ತಾರೆ. ಇದು ಒಂದು ರೀತಿ ಇಂಥವರು ಹೂವರಳಿದೆ ಅಂತ. ಇಂಥ ವರದಾನ ಆಗಿರೋರೆಲ್ಲರೂ ಕೂಡ ಅರಳಿರೋ ಹೂಗಳು. ಮತ್ತೆ ಅವತಾರ ಪುರುಷರೆಲ್ಲ ಇವರ ಮೂಲಕ ಆ ಸೌಗಂಧವನ್ನ ಪಸರಿಸೋದಕ್ಕೆ ಮೇಲಿಂದನೇ ಅನುಗ್ರಹ ಮಾಡ್ತಾ ಇರ್ತಾರೆ. ಇದೊಂದು ಕನೆಕ್ಷನ್. ಇದು ಗುರು ಪರಂಪರೆ ತರ ಹರಡ್ಕೊಂಡು ಹೋಗ್ತಾ ಇರುತ್ತೆ. ಸತ್ಸಂಗದಲ್ಲಿದ್ದಾಗ, ಅಂಥ ಮಹಾಪುರುಷರ ಸನ್ನಿಧಾನಕ್ಕೆ ಬಂದಾಗ ನಾವು ಆ ಸೌಗಂಧವನ್ನ ಎಷ್ಟು ಹೀರ್ಕೊಂಡ್ಬಿಡ್ಬೇಕು. ನಾವಿವಾಗ ಶಂಕರಾಚಾರ್ಯರನ್ನ ಅವ್ರನ್ನ ಏನಂತೀವಿ, ನಮ್ಮ ಭಾವನೆಯಲ್ಲಿ, ಭಕ್ತಿಯಲ್ಲಿ ನಾವು ಅಖಂಡತೆಯನ್ನ ಶಿವ ಅಂತ ಕರೆದ್ರೆ ಅವರು ಶಿವಸ್ವರೂಪ ಅಂತಲೇ ನೋಡ್ತೀವಿ. ಶ್ರೀಧರ ಸ್ವಾಮಿಗಳನ್ನ ನಮ್ಮ ಭಾವನೆಯಲ್ಲಿ ಪರಮಾತ್ಮನನ್ನ ದತ್ತಾತ್ರೇಯ ಅಂತ ನೋಡಿದ್ರೆ ಅವ್ರು ದತ್ತಾತ್ರೇಯ ಸ್ವರೂಪ ಅಂತ ಹೇಳ್ತೀವಿ. ಅವರು ಅದರಲ್ಲಿ ಲೀನವಾಗ್ಬಿಟ್ಟಿದ್ದಾರೆ. ಮತ್ತೆ ಯಾವಾಗ ಅವಶ್ಯಕತೆ ಬಂದಾಗ ಅವರು ಮಹಾನ್ ಪುರುಷರಲ್ಲಿ ಕೆಲಸ ಮಾಡ್ತಾರೆ. ಇದನ್ನ ನಾವು ಮರೀಲೇಬಾರ್ದು. ನಾವು ಆ ಚೇನ್ಗೆ ಹೇಗೋ ಸತ್ಸಂಗದಲ್ಲಿದ್ದು ಸೇರ್ಕೊಂಡ್ ಬಿಡ್ಬೇಕು. ಆ ಗುರು ಪರಂಪರೆಗೆ ನಾವು ಸೇರ್ಕೊಂಡ್ ಬಿಡ್ಬೇಕು. ಅದರಿಂದ ಯಾವಾಗಲೂ ಕೂಡ ಆ ಮೇಲಿಂದ ಒಂದು ಅನುಗ್ರಹ ಬರ್ತಾನೇ ಇದೆ. ಒಂದು ಕಲ್ಲು ಹಾಕಿದ್ರೆ ಕೆಳಗೆ ಬಂದೇ ಬರುತ್ತಲ್ಲ, ಆ ರೀತಿ ಕೆಳಗೆ ಬರ್ತಾ ಇರೋದು. ಅದೇ ನಾವು ಓಪನ್ ಆಗಿದ್ರೆ ಮಾತ್ರ ಅದು ನಾವು ರಿಸೆಪ್ಟಿವ್ ಆಗಿದ್ರೆ ಅದನ್ನ ನಾವು ಸ್ವೀಕರಿಸಬಹುದು. ಅವಕಾಶನ ಕಾಯಬಾರ್ದು ನಾವು. ಇಂಥದೆಲ್ಲ ಮನುಷ್ಯನ ಜನ್ಮದಲ್ಲಿ ಇಂಥ ಅವಕಾಶಕ್ಕೆಲ್ಲ, ಕಲಿಯೋ ಅವಕಾಶಕ್ಕೆಲ್ಲ ನಿಜವಾಗ್ಲೂ ನಾವು ಸಿದ್ಧವಾಗಿರ್ಬೇಕು, ಕಾಯಬಾರ್ದು. ಬಾಗಲ್ ತಟ್ಲಿ ಬಂದು ನೋಡೋಣ ನಾಳೆ ಅಂತ ಇಲ್ಲ, ಅದು ನಾಳೆ ಬರೋಲ್ಲ. ಅದನ್ನ ನಾವು ಕಾಯ್ಕೊಂಡು ಕೂತ್ಕೋಬೇಕಾಗಿಲ್ಲ. ಬಾಗಲ್ ತಕ್ಕೊಂಡು ಆಚೆ ಬರಬೇಕು. ಅಂದ್ರೆ ಕಲಿಯೋದಕ್ಕೆ ಸಿದ್ಧರಾಗಿರ್ಬೇಕು. ಕಲಿಯೋದಕ್ಕೆ ಸಿದ್ಧರಾಗಿರೋದು ಅಂದ್ರೆ ನಾವು ಈ ಶರೀರವನ್ನ ಅಶರೀರವಾಗಿ ಅನುಭವಿಸೋ ಅವಕಾಶ, ಶರೀರದಿಂದ ಅಶರೀರತೆಗೆ ಹೋಗುವುದೇ ಒಂದು ಅವಕಾಶ, ಮತ್ತೆ ಸಂಭೋಗದಿಂದ ಸಮಾಧಿಗೆ ಹೋಗುವುದೇ ಒಂದು ಅವಕಾಶ ನಮಗೆಲ್ಲ. ನಮ್ಮಲ್ಲಿರುವ ಒಂದು ಕ್ರೋಧ, ಇದು ಕಂಪ್ಲೀಟ್ ನಮ್ಮಲ್ಲಿ ಆ ಟ್ರಾನ್ಸ್ಫಾರ್ಮೇಶನ್ ಆಗಿ ಆ ಒಂದು ಪ್ರೇಮ ಬರೋದೇ, ಎಲ್ಲರಲ್ಲೂ ಪ್ರೀತಿ ಬರೋದೇನೆ ಒಂದು ಅವಕಾಶ. ನಮ್ಮಲ್ಲಿ ದುರಾಸೆ ಇದ್ರೆ ಅದು ಹೋಗ್ಬಿಟ್ಟು ಅನುಕಂಪ ಬರೋದೇ ಒಂದು ಅವಕಾಶ. ನಾವು ನೋಡಬೇಕು, ನಮ್ಮ ಅಹಂಕಾರ ಸಾಯೋಕ್ಕಿಂತ ಬೇರೆ ಯಾವುದೂ ಗ್ರೇಟ್ ಅಲ್ಲ. ದಟ್ ಈಸ್ ದಿ ಗ್ರೇಟೆಸ್ಟ್ ಡೆತ್. ಅಹಂಕಾರ ಸತ್ತ ಕ್ಷಣನೇ ಆ ಇನ್ನೋಸೆನ್ಸ್ ಅನ್ನೋದು, ಮಗುತ್ವ ಅನ್ನೋದು ಬಂದ್ಬಿಡುತ್ತೆ ನಮಗೆ. ಆ ದೈವತ್ವ, ಮಗುತ್ವ ಒಂದೇ.
ಅದು ಬಂದ್ಬಿಡುತ್ತೆ. ಅಹಂಕಾರ ಸಾಯ್ಬೇಕಾದ್ರೆ ನಾವು ವಿ ಹ್ಯಾವ್ ಟು ಗೋ ಡೀಪ್ ಇನ್ ಟು ದಿ ಈಗೋ. ಒಳಗಡೆ ಹೋದಾಗ ಆ ಒಳಗಡೆ ನಮಗೆ ಆ ಮೃತ್ಯು ಏನು ಅನ್ನೋದು ಗೊತ್ತಾಗೋಗುತ್ತೆ. ಓ, ಇದಕ್ಕಿಂತ ಮೃತ್ಯು ಬೇರೆ ಇಲ್ಲ, ದೇಹ ಹೋಗೋದೇನು ಮೃತ್ಯು ಅಲ್ಲ, ಅದೇನೋ ಕೆಲಸ ಮುಗಿಸಿದೆ ಹೋಗುತ್ತೆ, ಇನ್ನೊಂದು ದೇಹ ಸಿಗುತ್ತೆ, ನಾನು ಸಂಪಾದಿಸಿದ್ದು ಈ ದೇಹದಲ್ಲಿ ಎಲ್ಲೂ ಹೋಗಲ್ಲ, ನನ್ನ ಹಿಂದೆನೇ ಬರುತ್ತೆ, ಇದು ನಮಗೆ ಗ್ಯಾರಂಟಿ ಆಗಿಬಿಡುತ್ತೆ. ಅದನ್ನೇ ಕಲೆ ಅಂತ ಹೇಳ್ತಾರೆ. ಈ ಥರ ಜೀವಂತಿಕೆಯಿಂದ ಸಂಪೂರ್ಣವಾಗಿ ಪ್ರತಿಕ್ಷಣನೂ ಜೀವಿಸಿ ಇರೋದು ಒಂದು ಕಲೆ, ಒಂದು ಕೌಶಲ್ಯ ಅಂತ ಹೇಳ್ತಾರೆ. ಇದರಿಂದ ನಮಗೆ ಒಂದು ತಿಳುವಳಿಕೆ ಬರುತ್ತೆ. ಆ ತಿಳುವಳಿಕೆ ಬಹಳ ಮುಖ್ಯ. ಅದರಲ್ಲೇನೆ ನಮಗೆ ಹುಟ್ಟು ಸಾವು ಏನು ಅನ್ನೋದು ರಹಸ್ಯಗಳು ಗೊತ್ತಾಗೋದು. ಬದುಕಿ ಸಾವಿನ ರಹಸ್ಯ ತಿಳ್ಕೋಬೇಕು. ಸಾವಿನ ರಹಸ್ಯ ತಿಳ್ಕೊತೀನಿ ಅಂದ್ಬಿಟ್ಟು ನೆಗೆಟಿವ್ ಆಗಿ ಅಪ್ರೋಚ್ ಮಾಡಿದ್ರೆ ಜೀವನನ ಪ್ರಯೋಜನ ಆಗೋದಿಲ್ಲ. ನೆಗೆಟಿವಿಟಿಯಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಾವು ಇವಾಗ ಬದುಕ್ತಾ ಇದ್ದೀವಿ, ಇವಾಗ ಜೀವಂತವಾಗಿದ್ದೀವಿ, ಇವಾಗ ಸಾವಿದೆಯಾ, ಮೃತ್ಯು ಇದೆಯಾ? ಈಗ ಇಲ್ಲ, ಬದುಕಿದೆ. ಯಾಕೆ ಮೃತ್ಯುವಿನ ಯೋಚನೆ? ಬದುಕಿದೆಯೋ ಇಲ್ವೋ ಈಗ? ಆ ಬದುಕು ಒಂದು ಬೆಳಕು ಹಾಗೆ. ಇವಾಗ ಬೆಳಕಿದ ಮೇಲೆ ಕತ್ಲೆ ವಿಚಾರ ಯಾಕೆ ಬೇಕು? ಇದು ಒಂದು ಒಂದು ಪ್ರೇಮದ ಅನುರಾಗದ ಒಂದು ಪ್ರೇಮದ ಒಂದು ಕಲೆ. ಈ ಜೀವನ ಒಂದು ನಾಟಕ, ಲೀಲೆ, ಕಲೆ, ಸಂಗೀತ, ಇದೊಂದು ನೃತ್ಯ ಥರ, ಇದು ಆರ್ಟ್. ಇದು ಈ ಕ್ಷಣ ಇದೆ, ಈ ಕ್ಷಣ ಸಾವಿಲ್ಲ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ. ಆ ಮಗು ಹೇಗೆ ಆ ಪ್ರತಿಯೊಂದು ಕ್ಷಣನೂ ಸಂತೋಷವಾಗಿರುತ್ತೋ ಆ ರೀತಿ ಸಂತೋಷವಾಗಿದ್ಬಿಟ್ರೆ ಆ ಜರೆ ಅನ್ನೋದನ್ನ ನಾವು ಈ ಒಂದು ವಿವೇಕದಿಂದಲೇ ಅದನ್ನ ತೆಗೆದು ಹಾಕ್ಬಿಡ್ಬೋದು. ಆ ಜರೆ ಜ್ವರ ಅದು ಬಂದುಬಿಟ್ರೆ ಅದು ನಮ್ಮಲ್ಲಿ ಅಹಂಕಾರ ಇದ್ದಾಗ ಅಥವಾ ಅಹಂಕಾರಕ್ಕೆ ತೊಂದರೆ ಬಂದಾಗ ನಾನು ಏನು ಪ್ರಯೋಜನ ಇಲ್ಲೋದು ಅನ್ನೋದು ಅಹಂಕಾರ, ನಾನು ಎಲ್ಲ ಗೊತ್ತು, ನನ್ನ ಯಾರು ನನ್ನ ಮಾತು ಕೇಳಲ್ಲ ಅನ್ನೋದು ಅಹಂಕಾರ, ನಾನು ಏನು ನಾಲಾಯಕು, ನನ್ನ ಯಾರು ಕೇರ್ ಮಾಡಲ್ಲ ಅಂತ ನಾವು ಕೊರಗ್ತೀವಲ್ಲ, ಆ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಅದು ಕೂಡ ಅಹಂಕಾರ ಆಗುತ್ತೆ, ಅದು ಜರೆಗೆ ಪರಿಣಾಮ ಆಗುತ್ತೆ. ಅದರಿಂದ ಎರಡನ್ನೂ ಬಿಟ್ಬಿಟ್ಟು ನಂಗೆ ಗೊತ್ತಿದೇನೂ ಇಲ್ಲ, ಗೊತ್ತಿಲ್ಲ ಅಂತ ಮಗುಗೇನು ಗೊತ್ತಿದೆ? ಇಟ್ಸ್ ಟೋಟಲಿ ಅನ್ಬರ್ಡನ್. ಅದಕ್ಕೆ ನಾನು ಹೇಳಿದ್ದು, ಈ ಪಾಷಂಡಿತನ ಅಥವಾ ಈ ಠಕ್ಕ ಬುದ್ಧಿ, ಈ ಬೇರೆಯವ್ರನ್ನ ನೋಯಿಸೋದು, ಮಾಡೋದು, ಪಾಲಿಟಿಕ್ಸ್ ಮಾಡೋದು, ಡಿಪ್ಲೊಮ್ಯಾಟಿಕ್ ಆಗಿ, ಇದೆಲ್ಲನೂ ಕೂಡ ಮಗುನಲ್ಲಿ ಇರಲ್ಲಲ್ವಾ? ನಾವೆಲ್ಲ ಅಕಸ್ಮಾತ್ ಈ ಥರ ನಾವು ಇಟ್ಕೊಂಡಿದ್ರು ಕೂಡ ಅದೇ ತೊಂದರೆ ಕೊಡೋದು ನಮಗೆ. ಆಮೇಲೆ ಅದು ಯಾವುದೂ ವರ್ಕ್ ಆಗಲ್ಲ ವಯಸ್ಸಾದ್ಮೇಲೆ. ಈಗಲಿಂದಾನೇ ಅದನ್ನೆಲ್ಲ ಬಿಡ್ತಾ ಬಂದರೆ ನಮಗೆ ನಿಜವಾಗ್ಲೂ ಆ ಜರೆಯಿಂದ ಮುಕ್ತಿ ಆಗುತ್ತೆ. ಮಗು ಥರನೇ ನಗ್ನಗ್ತಾ ಕೊನೆ ತನಕ ಇರ್ಬೋದು. ನಾನು ಹೇಳ್ತಾ ಇದ್ದೆ ಹಿಂದೆ 35 ವರ್ಷದ ಕೆಳಗೆ, ನನಗೆ 35 ವರ್ಷ ಇದ್ದಾಗ ಹೇಳ್ತಾ ಇದ್ದೆ, 40 ಯೌವನದ ಮುಪ್ಪಾದರೆ 50 ಮುಪ್ಪಿನ ಯೌವನ ಅಂತ. ಆ ಹಾಡನ್ನು ಇವಾಗಲೇನು ಇಂದು ಕಲಿ ನಾಳೆನಲ್ಲಿ ಈ ದೇಹನೇ ಇದಕ್ಕೆ ಧರ್ಮಕ್ಕೆ ಮೊದಲ ಸ್ಥಾನ ಅಂತ. ಈಗ ಕೂಡ ಆ ಹಾಡು ಜ್ಞಾಪಕ ಬಂದಾಗ ಅನ್ಸುತ್ತೆ, ಓಹೋ, ಇವಾಗ 70 ವರ್ಷ ಆಗಿದೆ, ಅದಕ್ಕೆ 50 ಯೌವನದ ಮುಪ್ಪಾದರೆ 80 ಮುಪ್ಪಿನ ಯೌವನ ಅಂತ. ಹಾಗೆ ನಾವು ಒಂದೇ ಭಾವ ಇರಬೇಕು, ಒಂದೇ ಥರ ಜೀವನ ನಡಿಬೇಕಾದ್ರೆ ಎಷ್ಟೋ ಏರ್ಪೇರು ಬಂದಾಗೆಲ್ಲ ನಾವು ಜಾಗೃತಿಯಾಗಿರಬೇಕು. ಆ ಇನ್ನೋಸೆನ್ಸ್ನ ಬಿಡದೆ ಆ ಕಣ್ಣಲ್ಲಿ ಹೊಳಪನ್ನು ಯಾವಾಗಲೂ ಇಟ್ಕೊಂಡಿರ್ಬೇಕು.